ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ 36 ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ ಬೆಂಗಳೂರು ಎಕ್ಸ್ಪೀರಿಯನ್ಸ್. ನಂದು ಫಸ್ಟ್ ಟೈಮ್ ಬ್ಲಾಗ್ ಮಾಡಿರೋದು ಇಲ್ಲಿಂದ ಬೆಂಗಳೂರಿಗೆ ಹೋಗಿರೋದು. ಅಂದರೆ ಹೆಂಗೆ ಅಂದರೆ ಎಕ್ಸ್ಪೀರಿಯನ್ಸ್ ಅಂದರೆ ನೀನು ಹೆಂಗೆ ಹೋಗಿದ್ದಿ ಹೆಂಗಿಲ್ಲ ಅಂತ ಹೇಳ್ಬೇಕಲ್ಲ. ಅಲ್ಲಿ ನೋಡಿದ್ದು ಬೇರೆ, ವಿಡಿಯೋದಲ್ಲಿ ಮಾತ್ರ ನೋಡಿರ್ತೀರಿ. ನಮ್ಮದು ಹಿಂದಿನ ಕಷ್ಟಗಳು ಎಲ್ಲ ನೋಡಿರಲ್ಲ, ಅದೇನೇ ಹೇಳಕ್ಕೆ ಬಂದಿದ್ದೀನಿ. ಈಗ ಜಸ್ಟು ಇವತ್ತು ಮಾರ್ನಿಂಗೇ ಹಿಡಿದಿದ್ದು, ಟೂರೆಲ್ಲ ಮುಗಿತು. ಇನ್ನೂ ತೋರಿಸೋದು ಜಾಸ್ತಿ ಸಮಯ ಸಿಗಲಿಲ್ಲ. ಆಲ್ಮೋಸ್ಟ್ ಆಗಿ ಟೈಮಿಂಗ್ ಕವರ್ ಆಗಲಿಲ್ಲ. ಮಾಡಬೇಕು ಅನ್ಕೊಂಡಿದ್ದೆ ಹಿಂಗೆ ಟೈಮಿಂಗ್, ಆದರೆ ಆಗಲಿಲ್ಲ. ಅಷ್ಟಷ್ಟು ಏನೋ ಬಂದು ಹಂಗಾಗಿ ಸಡನ್ನಾಗಿ ಬಂದು ಇವತ್ತು ಮಾರ್ನಿಂಗ್ ಬಂದೆ. ಇವತ್ತು ಮಾರ್ನಿಂಗಿಂದ ನಿಮ್ಗೆ ಹೇಳ್ಬೇಕಂತ ಮಾಡಿದೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೆಂಗಿಲ್ಲ. ಅಲ್ಲಿ ವಿಡಿಯೋ ಮಾಡಿದ್ದೇ ಬೇರೆ, ಹೆಂಗಿತ್ತು ಪಂಚೆ ಉಟ್ಕೊಂಡು ಹೋಗಿದ್ರೆ ಅಂತ. ಜನಗಳು ಹೆಂಗೆ ಎಕ್ಸ್ಪೀರಿಯನ್ಸ್ ಅಂದರೆ ಅಲ್ಲಿ ವಾಯ್ಸಿಗೆ ಕರೆಕ್ಟಾಗಿ ಕೇಳಲಿಲ್ಲ. ಯಾಕಂದರೆ ಆ್ಯಕ್ಚುಲಿ ಯಾರಿಗೂ ಕೇಳಿಸಿಲ್ಲ ಅಂತ ಈ ವಿಡಿಯೋ ಮಾಡೋಕ್ಕೆ ಕಾರಣ ಅದೇ, ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ. ಫಸ್ಟ್ ಟೈಮ್ ನಾನು ಹೋದೆ ಬೆಂಗಳೂರಿಗೆ. ಹೋದ ತಕ್ಷಣ ಮೆಜೆಸ್ಟಿಕ್ಕಲ್ಲಿ ಬಿಟ್ಟರು ಬಸ್ಸು, ಸಂಜೆ ಟ್ರಾವೆಲ್ಸ್ ಅವ್ರು ಬಿಟ್ಟರು. ಅಲ್ಲಿ ಬಿಟ್ಟ ತಕ್ಷಣ ನಾನು ಹೋದೆ. ಅವೆಲ್ಲ ತೋರಿಸಿದ್ನಲ್ಲ ಆಲ್ರೆಡಿ, ಮೆಜೆಸ್ಟಿಕ್ ಸಿಟಿಗಳು, ಬಸ್ ಸ್ಟ್ಯಾಂಡ್, KSRT ಬಸ್ ಸ್ಟ್ಯಾಂಡ್ ಎಲ್ಲ ತೋರಿಸಿದೆ ನಿಮಗೆ. ಆದರೆ ಹೋದೆ. ಮತ್ತು ಅಂಡರ್ಗ್ರೌಂಡಲ್ಲಿ ಮೇಲೆ ಮೆಜೆಸ್ಟಿಕ್ ಮೇಲೆ ಹೋದಗಳೆಲ್ಲ ಈ ಥರ ನಾರ್ಮಲ್ ಆಗಿದ್ದೀನ. ಅಲ್ಲಿ ಕೂಡ ಹೋಗಲಿಲ್ಲ, ನೋಡಿದೆ ನಾನು. ಅಂಜಿಕೆ ಒಂದು ಸ್ವಲ್ಪ ಆ ಥರ ನೋಡ್ಕಿಸಿ ಮತ್ತೆ ಕೆಳಗೆ ಇರೋದಕ್ಕಿಸಿ ಜನಗಳ ಎಲ್ಲಿ ಸಂಚಾರ ಜಾಸ್ತಿ ಇರುತ್ತೆ ಅಂತ ಅಲ್ಲಿಗೆ ಹೋದೆ. ಫಸ್ಟ್ ಟೈಮಲ್ಲಿ ಹೋಗಿರೋದು ನಾನು ಬೆಂಗಳೂರಿಗೆ. ಅದರ ಸಲುವಾಗಿ ಫಸ್ಟ್ ಟೈಮ್ ಜನಗಳ ಮಧ್ಯದಲ್ಲಿ ಹೋಗಿದ್ರೆ ಆಯ್ತು ಅಂತ ನಾನು ನಾರ್ಮಲಾಗಿ ಜನಗಳ ಮಧ್ಯದಲ್ಲಿ ಹೋದೆ. ಏನು ಅನಿಸಲಿಲ್ಲ ಫಸ್ಟಿಗೆ. ಹೋದೆ, ಮಾಡ್ಗಿ ರಸ್ತೆಯಲ್ಲಿ ನಮ್ಮ ಫ್ರೆಂಡ್ ಇದ್ದ, ಫೋನ್ ಮಾಡಿದೆ, ಈ ಥರ ಬಂದೀನಿ, ಬ್ಲಾಗ್ ಮಾಡ್ತಾಯಿದ್ದೀನಿ, ಹೆಂಗಪ್ಪ ನಿಮ್ಮ ರೂಮಿಗೆ ಬರ್ಬೋದಾ ಫ್ರೆಶ್ ಅಪ್ ಆಗಿ ಅಂತ. ಯಾಕಂದರೆ ನಾನು ರೂಮು ತಗೋಷ್ಟು ಬಜೆಟು ಇಲ್ಲ, ಏನು ಮಾಡೋಷ್ಟು ಕೂಡ ಏನಿಲ್ಲ. ಅದ್ರ ಸಲುವಾಗಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ದೆ, ಈ ಥರ ಹಿಂಗೆ ಬಂದಿದ್ದೀನಿ ಬಾರು ಅಂತ. ಅಂದರೆ ಬಾ ಮಗ, ಅವನು ಹಿಂಗಂತ, ಬಾಗಿ ಮಗ ಹಿಂಗೆ ಅನ್ಬೇಡ, ಬಾಲೆ ಹೋಗ್ಲಿ ಅಂತ ಅಂತಂದೆ. ಸರಿ ಬಾಪ, ನೀನು ಬಾ, ನಿಮ್ಮ ಮೊದಲೇ ಗೊತ್ತಿದ್ದ ಆಯ್ತಾ ಅಂತಂದ. ಸರಿ ಅಂತ ಹೋದೆ ಮಾಡ್ಗಿ ರಸ್ತೆಯಲ್ಲಿ. ಅಲ್ಲಿಂದ ಮೆಟ್ರೋ ಮತ್ತೆ ಕಮಕ್ಷಿ ಪಳ್ಳೆನೇ ಇರ್ಬೇಕು ಮೋಸ್ಟ್ಲಿ. ಅಲ್ಲಿಗೆ ಹೋದೆ. ರೂಮೆಲ್ಲ ಚೆನ್ನಾಗಿತ್ತು, ಫ್ರೆಶ್ ಅಪ್ ಆದ. ಮತ್ತು ಟಿಫಿನ್ ಮಾಡಿದೆ, ಉಪ್ಮಾ ಫಸ್ಟ್ ಟೈಮ್ ಅವನೇ ಟ್ರೈ ಮಾಡ್ಯಾನ ಅಂತ. ಮಾಡಿದ ತಕ್ಷಣ ಹೋದೆ, ಟಿಫಿನ್ ತಿಂದೆ, ಸ್ನಾನ ಎಲ್ಲ ರೆಡಿ ನಿಮಗೆಲ್ಲ ಅಲ್ಲಿವರೆಗೆ ನೋಡಿದೆ. ಮತ್ತು ಇನ್ನೊಂದು ಏನು ಮತ್ತೆ ಪಂಚೆ ಮರೆತು ಬಿಟ್ಟಿದ್ದೆ. ಅಲ್ಲೇ ಇಮ್ಮಿಡಿಯೇಟ್ಲಾಗಿ ಒಂದು 200 ಕೊಟ್ಟು ಪಂಚೆನ ಪರಿಚಯ ಮಾಡಿಸಿ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋ ಗೊತ್ತಾಗ್ತಿಲ್ಲ. ಹೆಂಗೆ ಹೋಗ್ಬೇಕು ಹೆಂಗಿಲ್ಲ, ಫಸ್ಟ್ ಟೈಮ್ ಬ್ಲಾಗ್ಸ್ ಅಲ್ಲ. ಅದ್ರ ಸಲುವಾಗಿ ಏನು ಭಯ ಬಂತು ಫುಲ್ಲು. ಒಂದು ಮೈಕ್ ತಗೊಂಡಿದ್ದ ನಮ್ಮ ಫ್ರೆಂಡು, ಆಲ್ರೆಡಿ ಅದು ವರ್ಕ್ ಆಗ್ತಿದ್ದಿಲ್ಲ. ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ದೂರ ಇರೋದು ಕ್ಯಾಮ್ರಾ ಮತ್ತು ಎಕ್ಸ್ಪೀರಿಯನ್ಸ್ಗಳು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಹಂಗೆ ಮಾಡಿ ಚಾಲೂ ಮಾಡಿದೆ ಅದನ್ನು, ಮೈಕ್ ಚಾಲೂ ಮಾಡಿದ ತಕ್ಷಣ ಅದು 1/2 hour ಕೂಡ ಬರಲೇ ಇಲ್ಲ. ಒಂದವಲ್ಲಿ ಒಂದು ದಾರಿಯಲ್ಲಿ ಹೋಗ್ಬೇಕಂದ್ರೆ ಪಂಚೆ ಅಂತ ಒಂದು ಲಾಸ್ಟಿಗೆ ಲುಂಗಿ ತೋರಿಸಿದ್ನಲ್ಲ, ಅಲ್ಲಿಗೆ ಕಟ್ಟಾಗ್ಬಿಡ್ತದು. ವಾಶ್ ಬರಲೇ ಇಲ್ಲ. ಮತ್ತೆ ಏನಾಗಾಯ್ತು ಹೆಂಗಂತ ಮತ್ತೆ ಹೋದೆ. ಬಸ್ಸು ಮತ್ತೆ ಸಿಟಿ ಬಸ್ ಇದ್ದೆ. ಮತ್ತು ಪ್ರಸನ್ನ ಥಿಯೇಟ್ರ್ ಅಂತಿದೆ, ಅಲ್ಲಿ ಹೋದೆ. ಸ್ಟ್ರೇಟಲ್ಲಿ GT ಮಾಲಲ್ಲಿ ಪಕ್ಕದಾಗಿರೋದು. ಹೋದ ತಕ್ಷಣ ನೋಡಿದೆ, ಅಲ್ಲಿ ದರ್ಶನ್ ಅವ್ರದ್ದು ಫಿಲ್ಮ್ ರಿಲೀಸ್ ಆಗಿತ್ತು, ಕರಿಯಮ್ ಮೂವಿ. ನೋಡಿದೆ. ನಾನು ಕೂಡ ನೋಡ್ಬೇಕು ಅಂದ್ಕೊಂಡು ಆಸೆ ಇತ್ತು. ಯಾಕಂದರೆ ಟೈಮ್ ನನ್ನ ಕಡೆ ಇರಲಿಲ್ಲ. ಯಾಕಂದರೆ GT ಮಾಲ್ ನನಗೆ ಕಾನ್ಸೆಪ್ಟ್ ಅಂದರೆ ನಿಮಗೆ ಎಕ್ಸ್ಪ್ಲೋರ್ ಮೊನ್ನೆ ಆಗಿದ್ದು ಘಟನೆ ನೋಡೋವಂಥ ಎಕ್ಸ್ಪೀರಿಯನ್ಸ್ ಒಳಗೆ ನೋಡೋದು. ನಾನೇನು ದುಡ್ಡು ಅದೇ ಅಂತ ಪರಿ ಏನಿಲ್ಲ. ಹೋಗಿದ್ದೆ, ನೋಡಿದೆ. ಅಲ್ಲಿ ಕೂಡ ನಿಮ್ಗೆ ತೋರಿಸಿರ್ಬೋದು, ಅವೆಲ್ಲ ಅಭಿಮಾನಿಗಳೆಲ್ಲ ಮಾತಾಡೋದು, ರಿವ್ಯೂ ಎಲ್ಲ ಚೆನ್ನಾಗಿ ನಡ್ತಾ ಇತ್ತು. ಮತ್ತು ರಿಲೀಸ್ ಮಾಡಿದ್ರಲ್ಲ ಕರಿಯಮ್ಗೆ, ಅದ್ರ ಸಲುವಾಗಿ ಹಂಗಾಗಿ ನೋಡಿದೆ. ಮತ್ತೆ ಹೋದೆ GT ಮಾಲ್ಗೆ. ಫಸ್ಟ್ ಎಂಟ್ರೆನ್ಸ್ ಏನು ನೋಡಿದೆ, ವಿಡಿಯೋ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡೆ. ಆದರೆ ವಾಯ್ಸಿನ ನನಗೆ ಗೊತ್ತಿರೋ ಪ್ರಕಾರ ವಾಯ್ಸ್ ಕರೆಕ್ಟಾಗಿ ಕೇಳಲೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕ್ಷಮೆ. ಇನ್ನೊಂದು ಟೈಮ್ ಚೆನ್ನಾಗಿರಬೇಕು ವಿಡಿಯೋ, ಅದ್ರ ಸಲುವಾಗಿ ಸುಮ್ಮನೆ ನೋಡಿದೆ. ನೋಡಿದ ತಕ್ಷಣ ಸೆಕೆಂಡ್ ಗಂಟೆ ಫಸ್ಟ್ ಕೂಡ ತಗೊಂಬಂದ್ರೆ ನಿದ್ದೆ ಬರ್ತಿದೆ. ಮತ್ತೆ ಯಾಕಂದರೆ ಇದು ರಾತ್ರಿ ಟೈಮ್ ಮಾಡೋದು. GT ಮೇಲೆ ಹೋದ ತಕ್ಷಣ ಭಯ ಶುರು ಆಯ್ತು ನಮಗೆ. ಯಾಕಪ್ಪ ಅಂದರೆ ಪಂಚೆ ನನಗೆ ಫಸ್ಟ್ ಟೈಮ್ ಮುಟ್ಟಿರೋದು. ನನಗೆ ಗೊತ್ತಿಲ್ಲ ಎಲ್ಲಿ ಉದುರೋಗುತ್ತೋ ಎಲ್ಲಿಲ್ಲ ಅಂತ ಕಟ್ಕೊಂಡು ಹೋಗಿದ್ದೆ. ಬೆಲ್ಟ್ ಹಾಕೊಂಡು ಹೋಗಿದ್ದೆ. ಮತ್ತೆ ಇಲ್ಲೇ ಮುಚ್ಚಿದ್ರೆ ಏನು ಪ್ರಾಬ್ಲಮ್ ಏನ ಅಂತ. ಮತ್ತೆ ಆಲ್ರೆಡಿ ಜನಗಳು ಅವಲೇ ಕೆಳಗೆ ಮ್ಯಾಗ ಎಕ್ಸ್ಪೀರಿಯನ್ಸ್ ನೋಡೋಕ್ಕೊಂದು ಅಯ್ಯೋ ಇವನೇನು ದೊಡ್ಡ ಲಾಡ್ ಅಂದಾಗಿ ಮತ್ತೆ ವಿಡಿಯೋ ಮಾಡೋಕೆ ಬಂದಿದ್ದಾನ ಅಂದ್ಕೊಂಡಿದ್ರೆ ಗೊತ್ತಿಲ್ಲ.
ಆದರೆ ಜನ ಮಾತ್ರ ಆಫರಿಗೆ ನೋಡಿದ್ರು ವೀಡಿಯೋ ಮಾಡೋಕೆ ಮುಂಚೆ ನಮಗೇನು ಭಯ ಅನಿಸಲಿಲ್ಲ, ಯಾಕಂದರೆ ನಿಮ್ಗೆ ಸಪೋರ್ಟ್ ಇತ್ತು, ಗೊತ್ತಿತ್ತು ನೀವು ಕೈ ಹಿಡಿತೀರಿ ಯಾವತ್ತು ಬಿಡಲ್ಲ ಅಂತ. ಕನ್ನಡ ಅಭಿಮಾನಿಗಳಿಗೆ ಮತ್ತೊಂದು ನಮಸ್ಕಾರ. ಯಾಕಪ್ಪ ಅಂದರೆ ನನ್ನ ಚಾನಲ್ ಮಾತ್ರ ಮುಂದುವರ್ಸಕೊಂಡ್ರಿ, ರಿವ್ಯೂ ಕೂಡ ಚೆನ್ನಾಗಿ ಕೊಡ್ತಾ ಇದ್ದೀರ, ಅದೇ ನನಗೆ ಸಾಕಷ್ಟು. ಹೋದೆ ನಾನು GT ಮಾಲ್ಗೆ ಹೋದೆ. ಫಸ್ಟಿಗೆ ಹೋದ ತಕ್ಷಣ ಸೆಕ್ಯೂರಿಟಿ ಏನು ಮಾಡಲಿಲ್ಲ. ಅಲ್ಲಿ ಎಂಟ್ರೆನ್ಸ್ ವೀಡಿಯೋ ತಗೊಂಡೆ, ಮಾತಾಡಿದೆ, ಅಲ್ಲಿ ಕೂಡ ಚೆನ್ನಾಗಿ. ಈಗ ರೆಸ್ಪೆಕ್ಟು ಸೆಕ್ಯೂರಿಟಿ ಅವ್ರಿಗೆಲ್ಲ. ಆಮೇಲೆ ಏನಾಯಿತು, ಒಬ್ಬ ಸೆಕ್ಯೂರಿಟಿ ಬಂದ, ನೋಡಿದ ಏನು ಮಾಡ್ತಿದ್ದೀರಾ ಅಂತಂದ್ರು. ಹಂಗೇನಿದೆ ಸರ್, ವೀಡಿಯೋ ಬ್ಲಾಗ್ ಮಾಡ್ತಾಯಿದ್ವಿ ಇಲ್ಲಿ, ಈ ಥರ ಯೂಟ್ಯೂಬ್ ವೀಡಿಯೋ ಅಂತ ಹೇಳಿದ್ವಿ. ಹೇಳಿದ ತಕ್ಷಣ ಅವ್ನು ಯಾಕೆ ಹಿಂಗೆಲ್ಲ ಮಾಡಬಾರ್ದು, ಪರ್ಮಿಷನ್ ಐತೆ ಅವೆಲ್ಲ ಹೇಳಿದ್ರು. ನಮ್ಗೆ ಭಯ ಬಂತು, ಭಯ ಸ್ಟಾರ್ಟ್ ಆಯಿತು. ಯಾಕಂದರೆ ಗೊತ್ತಿಲ್ಲಲ್ಲ, ಫಸ್ಟ್ ಟೈಮ್ ನಾನು ಹೋಗಿದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಈ ಥರ ಮಾಡ್ಕೋಬೇಕಂತ ನಮ್ಗೆ ಗೊತ್ತೇ ಇಲ್ಲ, ಬ್ಲಾಗ್ ಮಾಡ್ತಾರೆ ಇವೆಲ್ಲ ಮಾಡ್ಬೇಕಂತ ಪರ್ಮಿಷನ್ ಕೇಳ್ಬೇಕಂಬುದು ಅವಶ್ಯಕತೆ ಏನು ಗೊತ್ತಿಲ್ಲ. ಎಲ್ಲರೂ ಮಾಡ್ತಾರೆ, ನಾನು ಕೂಡ ಮಾಡೋಣ ಅಂತ ಹೋದೆ ಬೆಂಗಳೂರಿಗೆ. ಅಲ್ಲಿ ಮಾತ್ರ ಸೆಕ್ಯೂರಿಟಿ ಭಾಳ ಬೆದರಿಕೆ ಹಾಕಿಬಿಟ್ರು. ಅದು ನೀವು ಪರ್ಮಿಷನ್ ಯಾರು ಕೊಟ್ಟರು, ಜೂಮ್ ಹಾಕಂಗೆ. ನಾವು ಜೂಮ್ ಹಾಕಿಯೇ ತೆಗೆದೇ ಇಲ್ಲ. ಏನು ಎಕ್ಸ್ಪ್ಲೋರ್ ಮಾಡಕ್ಕೆ ಮುಂಚೆಪ್ಪ, ಏನು ಅಲ್ಲಿ ಏನನ್ನೈತೆ ನಮ್ಮ ಜನರಿಗೆಲ್ಲ ತೋರ್ಸೋಣ, ನಮ್ಮ ಅಭಿಮಾನ ಎಲ್ಲರಿಗೆ ನೋಡೋರಿಗೆಲ್ಲ. ಈಗ ಯಾರ್ಯಾರು ಬರೋಕ್ಕಾಗಲ್ಲ ಅಂತವ್ರಿಗೆಲ್ಲ ತೋರಿಸಿದ್. ಮತ್ತೆ ಪಾಪ ನಮ್ಮ ರೈತ ಹೋಗಿ ನಂತರ ನಾವು ಹೋಗಿ ತೋರ್ಸೋಕೆ, ಅವ್ರೊಳಗೆ ಏನೈತೆ, ಅವ್ರು ಯಾಕೆ ಹೋಗಿದ್ರು, ಅಲ್ಲಿ ಏನೈತೆ ಅಂಬೋದು ಕೂಡ ತೋರ್ಸಕ್ಕೆ ಹೋಯ್ದೆ. ಆದರೆ ಸೆಕ್ಯೂರಿಟಿ ಗಾರ್ಡು ಸೆಕೆಂಡ್ ಫ್ಲೋರಿಗೆ ಬಂದೆ, ಎಲ್ಲ ಹೇಳಿದೆ, ರಿವ್ಯೂ ಕರೆಕ್ಟ್ ಐತೆ, ಏನು ರೆಸ್ಪಾನ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟರು ಅಂತ ಹೇಳಿದೆ, ಕರೆಕ್ಟ್ ಆಯಿತು. ಆದರೆ ಸೆಕೆಂಡ್ ಫ್ಲೋರಿಗೆ ಬಂತು, ಅಲ್ಲಿ ಸ್ಟಾರ್ಟ್ ಆಯಿತು ಭಯ. ಅವರು ಭಾಳ ಇದು ಮಾಡಿದ್ರು. ಆಲ್ರೆಡಿ ವಿಡಿಯೋ ನೋಡಿರ್ಬೋದು, ಅಂದರೆ ವಾಯ್ಸ್ ಕ್ಲಾರಿಟಿ ಕೇಳಿಲ್ಲ, ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಭಾಳ ಆಗಿತ್ತು. ಸೆಕೆಂಡ್ ಫ್ಲೋರಲ್ಲಿ ಬಂದರು, ಮತ್ತೆ ಬೆದರಿಗೆ ಬಂದು ಏನೇ ಹಿಂಗೆ ಮಾಡಬಾರ್ದು, ಕಟ್ ಮಾಡೇ ಅಂದರು. ನಾನು ಗೊತ್ತಿತ್ತು ನೀವೆಲ್ಲ ನನ್ನಿಂದ ಇದ್ದೀರಾ ಅಂತ. ಜಾಸ್ತಿ ವಾಯ್ಸ್ ರೇಸ್ ಮಾಡಿದ್ರು, ನಾವು ಕೂಡ ಗೊತ್ತಿದ್ದೇ ಇದ್ದಲ್ಲ ಸರ್ ಎಲ್ಲರಿಗೂ. ನಾನು ಕೂಡ ಭಾಳ ರೇಸ್ ಮಾಡಲಿಲ್ಲ, ನಾರ್ಮಲಾಗಿ ಮಾತಾಡಿದೆ. ಯಾಕಂದರೆ ನನಗೂ ಭಯ ಇತ್ತು, ಯಾಕಂದರೆ ಫಸ್ಟ್ ಟೈಮ್ ಹೋಗಿರೋದು ಅದ್ರ ಸಲುವಾಗಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ನಾನು ನಾರ್ಮಲಾಗಿ ಎಕ್ಸ್ಪ್ಲೋರ್ ಆಗಿಲ್ಲ ತೋರಿಸ್ಕೊಂಡು ಬಂದೆ. ಬಂದ ತಕ್ಷಣ ಹೊರಗಡೆ ಬಂದ ತಕ್ಷಣ ಎರಡು ಮಾತಾಡಿದೆ, ಈ ಥರ ಎಲ್ಲ ಈ ಕಡೆ ಪರ್ಮಿಷನ್ ಮೇಲೆ ಎಲ್ಲ ಕಡೆ ಹೋಗಿ, ಥೈಲ್ಯಾಂಡಲ್ಲಿ ಹೋಗಿ ಎಲ್ಲರೂ ಮಾಡ್ಕೊಂಬಂದಾಗ, ಕಡೆ ದೇಶಕ್ಕೆ ಹೋಗಿ ಮಾಲಲ್ಲಿ ಹೋಗಿ ಮಾಡ್ಕೊಂಬಂದ್ರೆ ಅಲ್ಲಿ ಏನು ಪರ್ಮಿಷನ್ ಕೇಳಿರ್ತಾರೋ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲ. ಇಷ್ಟೇ ನಡೆದಿದ್ದು GT ಮೇಲೆ ಫುಲ್ ಅಲ್ಲ. ಈಗ MG ರೋಡ್ ರಾತ್ರಿ ಮಾಡಿದ ವೀಡಿಯೋ ಅದನ್ನು ತೋರ್ಸೋಣ. ರಾತ್ರಿ ಪ್ಲಾನಿಂಗ್ ಆಗ್ತೀವಿ, ಏನಾಗಬೇಕಪ್ಪ ಅಂದರೆ ಏನು ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ. ನಮ್ಮ ಫ್ರೆಂಡ್ ಹೇಳಿದ್ರು, ಅಣ್ಣ MG ರೋಡ್ ಮಾಡೋಣ ಅಂತಂದರು. MG ರೋಡ್ ಅಂದರೆ ನಮ್ಗೆ ಗೊತ್ತಿಲ್ಲ, ನ್ಯಾಕಿಲ್ಲ, ಏನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಸಲು. ಅಂದರೆ ಇಲ್ಲಣ್ಣ, ನ್ಯೂ ಇಯರ್ ಟೈಮಲ್ಲಿ ಫುಲ್ಲು ರೆಸ್ಟ್ ಇರೋಂಥ ಪ್ಲೇಸು ಅದೊಂದೇ, ಚರ್ಚ್ ಎಲ್ಲ ಚೆನ್ನಾಗಿರುತ್ತಣ್ಣ, ಮಾಡೋಣ, ಎಲ್ಲರೂ ನೋಡ್ಬೋದು, ಎಲ್ಲರೂ ತೋರಿಸ್ಬೋದಲ್ಲ. MG ರೋಡ್ ಅಂದ್ರೇ ಗೊತ್ತಿಲ್ಲ, MG ರೋಡ್ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಹೌದು, ನಾನು ಗೊತ್ತಿಲ್ಲ ಅಂತ. ನಿಮ್ಮ ಫ್ರೆಂಡ್ಸ್ ಯಾರೇನಿದ್ರೆ ಹೇಳು ಅಂತ ಅವರು ಇವ್ರು ಹೇಳಿದ್ರು. ಅವರು ಕೂಡ ಓಕೆ ಅಂದರು ಮಾಡೋಕ್ಕೆ ಬ್ಲಾಗು. ಓದಿ ಫಸ್ಟ್ ಟೈಮ್ ಮಾತಾಡೋಕ್ಕೆ ಅಲ್ಲಿ, ಯಾಕಂದರೆ ಭಯ. ಇಬ್ಬರು ನನ್ನ ಕಡೆ ಮಾತ್ರ ಮೈಕಿಲ್ಲ, ಅವರು ಸೀರಿಯಲ್ ಆ್ಯಕ್ಟ್ರು, ಅವರೆಲ್ಲ ಸೀರಿಯಲ್ ಆ್ಯಕ್ಟ್ರ್ ಸಲುವಾಗಿ. ಮತ್ತು ನಾವೆಲ್ಲಿ ಇನ್ನೂ ರೀಸೆಂಟಾಗಿ ಚಾನಲ್ ಓಪನ್ ಮಾಡಿ, ಮತ್ತು ಅವರೆಲ್ಲ ಸೀರಿಯಲ್ ಆ್ಯಕ್ಟ್ರ್, ಅವರೆಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ಆಲ್ರೆಡಿ ಅವರು ಕೂಡ ನನಗೆ ಫುಲ್ ಸಪೋರ್ಟ್ ಕೊಟ್ಟರು, ಭಾಳ ಕೊಟ್ಟರು. ಅಂದರೆ ಮತ್ತೆ ಚೆನ್ನಾಗಿ ಮಾತಾಡಿದ್ರು, ಎಲ್ಲರೂ ರೆಸ್ಪಾನ್ಸ್ ಆಗಿ ನೀಟಾಗಿ ತೋರಿಸಿದ್ರು. ಮತ್ತು ಅಲ್ಲೇನಿಲ್ಲ, ಎಲ್ಲ ನಮ್ಮ ಬೆಂಗಳೂರವರೇ ಕಮ್ಮಿ ಅಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬೆಂಗಳೂರೇ ಕಮ್ಮಿ. ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲೆಲ್ಲ ಕಡೆಯಿಂದ ಬರ್ತಾ ಇರ್ತಾರೆ, ನೋಡಬೇಕು. ಅದೊಂಥರ ಲೈಫೇ ಬೇರೆ, ಒಂದು ಫಾರಿನ್ ಕಂಟ್ರಿ ಥರನೇ ಕ್ರಿಯೇಟ್ ಆಗಿರ್ತಾರೆ, ಫುಲ್ ರಶ್. ಅದೇ ಒಂದು ಲೋಕಲಾಗಿ ಹೋಗಿರ್ತೀವಿ ಎಲ್ಲ. ಡಿಪ್ರೆಷನ್ಗೆ ಹೋದ್ರು ಅಲ್ಲಿ ಹೋಗಿಬಿಟ್ರೆ, ತಗೊಂಡು ಹೋಗಿಬಿಟ್ರೆ ಒಂದು ಲೋಕಲಾಗಿ ಬಂದಂಗೆ ಆಗ್ತಾ. ಬೆಂಗಳೂರು ಅಲ್ಲ ಕೂಡ ಅನಿಸ್ತದೆ, ಯಾಕಂದರೆ ಆ ಲೈಟಿಂಗು, ಆ DJ ಕ್ಲಬ್ಬು, ಯಾಕಂದರೆ ಡೈರೆಕ್ಟ್ ಫಾರಿನ್ ಕಂಟ್ರಿ ಹೆಂಗಿರ್ತ ಆ ಮೆಟ್ಟೆಂತ ಅಲ್ಲ, ನನಗೆ ಆ ಥರ ಫೀಲ್ ಆಗಿದೆ. ಯಾಕಂದರೆ ಆ್ಯಕ್ಚುಲಿ ಅದು MG ರೋಡೇ ನೋಡಿಲ್ಲ ಅಂದರೆ ಫಸ್ಟ್ ಟೈಮ್ ಹೇಳಿದೆ ಟಕ್ ಅಂತ. ನಾನು ಕೂಡ ಮಾತಾಡೋಕೆ ಏನು ನನಗೆ ತೋಚಲಿಲ್ಲ, ಇದು ಮಾತಾಡ್ಬೇಕು ಅದು ಮಾತಾಡ್ಬೇಕಂತ ಹೇಳಿದೆ.
ಅವರು ಯಾಕಂದರೆ ಅವರೆಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ, ವೆಬ್ ಸೀರೀಸಲ್ಲಿ ಮಾಡಿದ. ಈಗ ಇನ್ಸ್ಟಾಗ್ರಾಮಲ್ಲಿ ಕೂಡ ಟ್ರೆಂಡಿಂಗ್ ಇದ್ದಾರೆ ಅವರು. ರೀಸೆಂಟಾಗಿ ಅವರು ನನ್ನ ಬ್ಲಾಗ್ಗೆ ಮಾಡೋಣ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು, ಯಾಕಂದರೆ ಅಲ್ಲಿ ಹೇಳಿಲ್ಲ, ಯಾಕಂದರೆ ಮರ್ತಿದ್ದೆ ನನ್ನ ಬಿಸಿದಲ್ಲಿ. ಮತ್ತು ಇರೋಕ್ಕೆ ವ್ಯವಸ್ಥೆ, ಟಿಫಿನು, ಊಟ ಎಲ್ಲ ಕೊಟ್ಟರು, ಒಳ್ಳೆ ಐಡಿಯಾ ಕೊಟ್ಟರೆ ಎಲ್ಲ. ಅದಕ್ಕೆ ಮಿಕ್ಕಿದ್ದು ಮತ್ತು ನೀವು ನಾನು ವೀಡಿಯೋ ಬಿಟ್ಟಿದ ತಕ್ಷಣ ಟಕ್ಕಂತ ರೆಸ್ಪಾನ್ಸ್ ಮಾಡಿದ್ರು, ಎಲ್ಲ ಚೆನ್ನಾಗಿ ಕೊಟ್ಟರು. ನಿಮ್ಗೆ ಕೂಡ ಥ್ಯಾಂಕ್ಸು. ಇನ್ನು ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ನಾನು ಒಳ್ಳೆ ಕಂಟೆಂಟ್ ಹುಡುಕ್ತೀನಿ. ಯಾಕಂದರೆ ನೀವು ಯಾರು ಗೊತ್ತಿಲ್ಲಾರದ ಪ್ಲೇಸಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ನಿಮ್ಮನ್ನ ಕಂಟೆಂಟ್ ಒಳ್ಳೆ ಫುಲ್ಲು 4Kಯಲ್ಲಿ ಬಿಡೋಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನನ್ನದು ಇರೋದು ಸುಮ್ಮನೆ ಜಸ್ಟ್ ಐಫೋನು, ಆದರೆ 4K ಸಪೋರ್ಟ್ ಆಗ್ತಿದೆ ಲೈಟಾಗಿ, ಚಿಕ್ಕ ಮೊಬೈಲು. ಅದರಿಂದ ನಿಮ್ಮ ಕಂಟೆಂಟ್ ಮಾತ್ರ 4K ಕೊಡ್ತಾಯಿದ್ದೀನಿ. ನನಗೆ ಇವೆಲ್ಲ ಸಪೋರ್ಟ್ ಮಾಡೋದಕ್ಕೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ನಿಮಗೂ ಕೂಡ ನಾನು ಬಿಟ್ಟ ತಕ್ಷಣ ನೀವು ನೋಡ್ತಿರಲ್ಲ, ನನಗೂ ಕೂಡ ಬೆಳೆಸ್ತಿದ್ದೀರ, ನಿಮಗೂ ಕೂಡ ಥ್ಯಾಂಕ್ಸ್. ಮತ್ತು ನಾನೇನು ಹೇಳ್ಬೇಕಪ್ಪ ಅಂದ್ರೆ, ನಿಮಗೆ ಯಾವಾಗಲೂ ಋಣವಾಗಿರ್ಬೇಕಂದ್ರೆ ನನಗೆ ಆಸೆ ಆಗಿರ್ತೈತೆ. ಯಾಕಂದರೆ ನಾನು ಬಿಟ್ಟ ತಕ್ಷಣ ವೀಡಿಯೋ ಮಾಡ್ತಾ ಇದ್ರಲ್ಲ, ಮತ್ತು ಯಾರು ಕೊಟ್ಟಿಲ್ಲ ನಂಗೆ ಸಪೋರ್ಟ್, ಭಾಳ ಸಪೋರ್ಟ್ ಕೊಡ್ತಾಯಿದ್ರ. MG ರೋಡಿಗೆ ಹೋದೆ, ನನಗೂ ಒಂಥರ ಖುಷಿ ಅನಿಸ್ತು. ಒಂದು ಸೆಕೆಂಡ್ ಭಯ ಆಯಿತು. ಅವರೆಲ್ಲ ಎಲ್ಲರೂ ಡ್ರೆಸ್ಸಿಂಗ್ ಸೆನ್ಸು ನಮ್ಮದು ನೋಡ್ರೆ ಹೆಂಗಿರ್ತೀವಿ, ನಾವೆಲ್ಲ ನಾರ್ಮಲ್ ಆಗಿರ್ತಾರೆ. ಅವೆಲ್ಲ ಡ್ರೆಸ್ ಸೆನ್ಸು ಬೇರೆ ಇರ್ತಾವೆ, ಎಲ್ಲ ಬೇರೆ ಎಲ್ಲೆಲ್ಲೇ ಬರ್ತಾರೆ. ಕ್ಲಬ್ಸು ಎಲ್ಲವೂ ಚೇಂಜ್ ಅಪ್ಪ. ಅಲ್ಲಿ ಹೋದರೆ ಡ್ರೆಸ್ಸಿಂಗ್ ಸೆನ್ಸು ಎಲ್ಲ ಹೇಳಿರ್ಬೋ, ಆಲ್ರೆಡಿ ವಿಡಿಯೋದಲ್ಲಿ ಹೇಳಿನಿ ಯಾವ ಹುಡುಗರು ಹೆಂಗೆ ಆಗ್ತಾರೆ ಅಂತ. ಅದೇ ಥರ ಇನ್ನು ನೋಡಿ, ಇನ್ನು ಚೋರ್ ಬಜಾರ್ ಅಂತ ಹೇಳಕ್ಕೆ ಹೋಗ್ಬಾರ್ದು. ಆ ವಿಡಿಯೋ ಈಗ ಚೋರ್ ಬಜಾರ್ ಅಂದ್ರೆ ಓದಪ್ಪ, ಬೆಳಗ್ಗೆ ಓದ್ನೆ, ಬೆಳಗ್ಗೆ ರೆಡಿ ಆದೆ. ಆ್ಯಕ್ಚುಲಿ ರೆಡಿ ಆಗಿದ ತಕ್ಷಣ ನನಗೆ ಚೋರ್ ಬಜಾರ್ ಅಂದರೆ ಅಂಜಿಗೆ ಬಂತು, ಭಯ ಫಸ್ಟ್. ಯಪ್ಪ ಅದು ಹೆಸರು ಕೇಳಿದ್ರೆ ಹಂಗೆ ಅನ್ಸುತ್ತೆ. ಮೆಟ್ರೋ ಇರೋದ್ನಾಗ ನನಗೆ ಗುಗಲ್ ಫುಲ್ ಪಕ್ಕ. ಅಲ್ಲಿ ಏನಾಯ್ತು ಏನಿಲ್ಲೋ, ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗೋದಲ್ಲ. ಹೋದೆ ಚಿಕ್ಕಪೇಟೆಗೆ, ಟಿಕೆಟ್ ತಗೊಂಡೆ, ಮೆಟ್ರೋಲಿಂದ ತಗೊಂಡ ತಕ್ಷಣ ಒಂಥರ ಭಯ ಸ್ಟಾರ್ಟ್ ಆಯಿತು. ಯಾಕಂದರೆ ಫುಲ್ಲು ರಶ್ಶು. ಮೆಜೆಸ್ಟಿಕ್ ಮಾತ್ರ ಫುಲ್ಲು ಮೆಟ್ರೋ ಕ್ಯೂ ಹಚ್ಚಾರ ಅಂತ ಬರೀ ಫುಲ್ಲು. ಟ್ರೈನಲ್ಲಿ ಹೆಂಗಂದ್ರೆ ಮೆಟ್ರೋನ ಇಳಿಬಾರ್ದು ನೋಡು, ಆ ಥರ ಫುಲ್ಲು ಜನ. ಹೋದೆ, ನಿಮ್ಮೆಲ್ಲ ನೋಡಿರ್ಬೋದು, ಆಲ್ರೆಡಿ ವಿಡಿಯೋ ಬಿಟ್ಟಿರ್ಬೋದು, ಕೆಲಸ ನೋಡ್ತಾ ಇದ್ದೀರಾ. ಎಕ್ಸಲೆಂಟ್. ಯಾಕಂದರೆ ಚೋರ್ ಬಜಾರ್ ಎಲ್ಲ, ಯಾಕಂದರೆ ಸಣ್ಣ ಈ ಪೆನ್ ಕೂಡ ಮಾರತ್ತಾರ. ಮತ್ತು ಸೊಪ್ಪು ಯಾರನ್ನ ಸೆಕೆಂಡ್ ಹ್ಯಾಂಡ್ ಮಾಡ್ಬೋದಾ? ಸಬ್ಬು ಎಲ್ಲ ರುಚಿ ಎಲ್ಲ ಹೋಗಿದ್ರು ಕೂಡ ಸ್ವಲ್ಪ ಇಷ್ಟು ಉಳಿಯುತ್ತೆ. ಸೋಪು, ಪಿನೈಲು, ಮತ್ತು ಪೇಸ್ಟ್ ಅರ್ಧ ಉಳಿಯುತ್ತೆ, ಅದು ಕೂಡ ಮಾರ್ಕೆಟು. ಮತ್ತು ಅವು ಕೇಬಲ್, ಚಾರ್ಜರು ಅವು ಅಂತ ಹೇಳಕ್ಕೆ ಹೋಗ್ಬಾರ್ದು. ಮತ್ತು ಬೋಗಣಿ, ನಮ್ಮ ಸೈಡ್ ಬೋಗಣಿ ಹತ್ರ ಅವಾಗ ಏನು ಹಾಕ್ತಾರಲ್ಲಪ್ಪ, ಪಾತ್ರೆಗಳು ಹಾಕ್ತಾರಲ್ಲ, ಪಾತ್ರೆಗಳು ಎಲ್ಲ ತೋರಿಸಿನಲ್ಲಿ ನಿಮಗೆ. TV ಅವು ಆನ್ ಅಥವಾ ಏನು ಗೊತ್ತಿಲ್ಲ, ಹಂಗೆ ಆಗ್ತಾ ಇರ್ಬೇಕು, ತಗೊಂಡು ಗೊತ್ತಿರ್ಬೇಕು. ಚೈನಾ ಮಾಲು, ಯಾವ ಮಾಲು ಇದು ತಗೊಂತಾರೆ, ಶೂ ಏನು ಗೊತ್ತೇ ಇಲ್ಲ ನನಗಂತ. ರಾಶಿ ಆಗಿಬಿಟ್ರೆ ನೋಡ್ತಾ ಇದ್ರೆ ಮಾರ್ಕೆಟು ಮಂದೋಗ್ಬಿಡುತ್ತೆ. ಯಾರಿಗೆ ನಾವು ನಿಮ್ಗೆ ತೋರಿಸಿನಲ್ಲ, ಅದು ಒಂಥರ ಬೇರೆ ಒಂಥರ ಮೈ ಅಂದ್ಬಿಡುತ್ತೆ. ಯಾಕಂದರೆ ಹೇಳಕ್ಕೆ ಹೋಗ್ಬಾರ್ದು, ಹಂಗೆ ನೋಡಿದ ತಕ್ಷಣ ಬೇರೆ ಆಗುತ್ತೆ. ಆ ಸೌಂಡಿಗೆ ನಾವು ಎಫೆಕ್ಟ್, ಅವ್ರ ಕೂಗೋ ಅಟ್ರಾಕ್ಷನ್, ಅವ್ರ ಕೂಗು ಬನ್ನಿ ಬರೀ 100 ರೂಪೀಸ್, ಮೊನ್ನೆ ಎಲ್ಲ ಪ್ಯಾಚ್ ಆಗಿರುತ್ತೆ. ಎಲ್ಲ ಕಾಪಿ ಒಂದೊಂದು ತಗೊಂಡಿರ್ಬೋದು, ಒಂದೊಂದು ಚೆನ್ನಾಗಿರ್ತವೆ, ಎಲ್ಲ ಕಾಪಿಡೆ ತಗೊಂಡು ನೋಡಿದೆ. ಕರೆಕ್ಟಾಗಿ ಹೇಳ್ದೆ ನಿಮ್ಗೆ. ಅಷ್ಟು ಮಾತು ಕೇಳಿಸಿಲ್ಲ, ಯಾಕಂದ್ರೆ ನಂದು ಇನ್ನೂ ಸ್ಪೀಕರ್ ತಗೊಂಡಿಲ್ಲ. ಇನ್ನು ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಚೆನ್ನಾಗಿ ತಗೊಂತೀನಿ. ಆಲ್ರೆಡಿ ಇಲ್ಲಿ ನಮ್ಮ GT ಮಲ್ಲಿ ಹಾಕೊಂಡು ಹೋಗಿ ಮೈಕ್ ಅಲ್ಲ, ಅದು ಸುಮ್ಮನೆ ನಮ್ಮ ಫ್ರೆಂಡಿಗೆ ಹೋಗಿರೋದು ಮೈಕ್ ಕೊಟ್ಟಿದ್ದ ತಗೊಂಡು ಹೋಗಿರೋದಂದ್ರೆ ಎಕ್ಸ್ಟ್ರಾ ಮಾತಾಡಿದ್ರೆ ರೆಕಾರ್ಡ್ ಇರ್ತಲ್ಲ, ಏನೊಂದು ಮಾಡಿದೆ ಏನಂತ ಸುಮ್ಮನೆ ಹಾಕೊಂಡು ಹೋಗಿದ್ದೆ. ಒಳ್ಳೆ ಐಡಿಯಾ ಕೊಟ್ಟರೆ ಫಸ್ಟ್ ಟೈಮ್ ಈ ಥರ ಸಪೋರ್ಟ್ ಮಾಡೋದಕ್ಕೆ ನೀವು ಕೂಡ ನನಗೆ ಕಾತರಲ್ಲಿದ್ದ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನನಗೆ ಭಾಳ ಏನಂತಾರಲ್ಲ, ಹೃತ್ಪೂರ್ವಕವಾಗಿ ವಂದನೆಗಳು. ಯಪ್ಪ ಹೆಂಗೆ ಹೇಳ್ಬೇಕು ನಿಮ್ಗೆ ಗೊತ್ತಾಗೋದು. ಆದರೆ ಚೋರ್ ಬಜಾರ್ ಅಂದ್ರೆ ಹೇಳ್ಕೋಬಾರ್ದು. ನೋಡ್ರಿ ಒಂದ್ಸರಿ ಹೋಗ್ಬಿಡ್ರಿ, ನೀವು ತಗೊಬೇಕಾಗಲ್ಲ. ಸುಮ್ಮನೆ ಹೋಗಿ ಬೆಂಗಳೂರಿಗೆ ಹೋದ್ರೆ ಚೋರ್ ಬಜಾರ್ ಸಂಡೆ ಹೋಗ್ರಿ, ಮುಂಜಾನೆ ಹೋಗಿ ನೋಡಿ. ಏನು ಇಂಥ ವಸ್ತು ಸಿಗಲ್ಲ ಅಂಬಂದಿರಲ್ಲ. ನೀವೇನು ಈ ಕ್ಯಾಬ್ಗ ಸುಮ್ಮನೆ ಕ್ಯಾಬ್ ಬಿಟ್ಟಾಕಿರೋ ಅಲ್ಲಿ ಹೋಗಿ ಇಟ್ಬಿಡ್ತಾರೆ ಅಷ್ಟೇ. ಎಷ್ಟು ರೂಪಾಯಿ ಅಂದ್ರೆ 1 ರೂಪಾಯಿ ಅಂತಾರೆ. ಏನು ಕ್ಯಾಬ್ ಏನೈತಿ ಹೇಳಿ, ಇದ್ರಾಗ ಏನಿಲ್ಲ. ಇದು ಅರ್ಧ ಬಾಟ್ಲಿ ಕೂಡ ನಾವು ಎಲ್ಲ ಹಿಂಗೆ ಇದ್ರೆ ಕೂಡ ಇವು ಎಲ್ಲ ತಗೊಂಡು ವರ್ಷಕ್ಕೆ ಹೋಗ್ಬಿಡ್ತಾನೆ.
ಬಟ್ಟೆಗಳು ಏನಪ್ಪ A to Z ಚೀಪ್ ಆ್ಯಂಡ್ ಬೆಸ್ಟ್ ಎಲ್ಲ ಕಾಪಿ ರೇಟು. ಯಾವುದನ್ನ ತಗೊಂಡು ಒಬ್ಬ ನೋಡಿದಲ್ಲ ನನಗಂತೂ ಇದಾಯಿತು. ಇನ್ನೂ ಇರ್ಬೇಕಂತ ಟೈಮ್ ಆಯಿತು, ಆದರೆ ನನಗೆ ಸಮಯ ಸಿಗಲಿಲ್ಲ. ಮತ್ತು ಇನ್ನೂ ಜಾಸ್ತಿ ಇತ್ತು ಪ್ಲೇಸಸ್ಗಳು, ಮತ್ತು ಏಷ್ಯನ್ ಆಫ್ ಮಾಲ್ ಅವೆಲ್ಲ ಮಾಲ್ಗಳ ತೋರಿಸ್ಬೇಕಂತ ಮಾಡಿದೆ, ಟೈಮ್ ಸಾಲಿಲ್ಲ. ಅದಕ್ಕಾಗಿ ಚೋರ್ ಬಜಾರ್ ಅಷ್ಟೇ ತೋರಿಸಿದ್ದೆ, ಅದು ಕರೆಕ್ಟಾಗಿ ವಾಸ್ತಿದೆ. ಮತ್ತು ಇಲ್ಲೊಬ್ಬ ಚೋರ್ ಬಜಾರಲ್ಲಿ ಏನಪ್ಪ ಅಂದರೆ ನಾವು ಎಷ್ಟು ಜಾಗ್ರತೆ ಇತ್ತು ಅಷ್ಟೇ ಜಾಗ್ರತೆ. ಯಾಕಂದರೆ ನಮ್ಮ ವಸ್ತುಗಳೇ ನಾವು ಹೊಡೆದಕ್ಕಿಷ್ಟು ನಮಗೆ ಮಾರಿಬಿಡ್ತಾರೆ. ಅವಾಗ ಕಣ್ಣಿಂದ ಹಿಂಗೆ ಹೋಗಿ ಹಿಂಗೆ ನಾನು ಹಿಂಗೆ ಮುಂದೆ ನಿಂತಿರ್ತೀನಿ ಅಂತ ಹೇಳ್ತಾರೆ, ಹಿಂಗೆ ತಗೊಂಡು ಹೋಗಿ ಹಿಂಗೆ ಮತ್ತೆ ನನಗೆ ಮಾರಿಬಿಡ್ತಾರೆ, ತಗೋಬಯ್ಯ 10 ರೂಪಾಯಿ ಅಂತ. ಅದ್ರಂಗೆ ಇರ್ತಾರೆ. ನೀವು ಹೋಗಿದ ತಕ್ಷಣ ನಿಮ್ಮ ಫೋನು ಪರ್ಸು ಎಲ್ಲ ನೀಟಾಗಿ ತಗೊಂಡು ಚೆನ್ನಾಗಿ ಇಟ್ಕೊಂಡು ಹೋಗಿ ಕರೆಕ್ಟಾಗಿ ನೋಡ್ಬೋದು. ತಗೊಲಿಕ್ಕೆ ನೋಡಿ ಕಣ್ ತುಂಬಿಸ್ಕೋಬೋದು ಎಲ್ಲ. ನಾನು ತೋರಿಸಿದ್ರು ಕರೆಕ್ಟಾಗಿ ಅದೇ ಥರ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಎಲ್ಲ ನೋಡಬೇಡಿ, ಗೊತ್ತಾಗುತ್ತೆ. ಯಾಕಂದರೆ ಜನಸಂಪನ್ಮೂಲ ಗೊತ್ತಾಗಬೇಕಲ್ಲ ಎಲ್ಲರಿಗೆ. ಇವೆಲ್ಲ ಇಲ್ಲಿಲ್ಲ ಬರ್ತಲ್ಲ ಸೆಕೆಂಡ್ ಹ್ಯಾಂಡ್ ಮಾಲ್ ಅಂದರೆ ಅಲ್ಲೆಲ್ಲ ಹೋಗ್ಬೋದು. ಎಲ್ಲ ಸ್ಕ್ಯಾಮ್ಗಳು ಮಾತ್ರ ನಡೀತಾ ಇರ್ತಾವೆ, ಹುಷಾರಾಗಿ ಬಟ್ಟೆಗಳು ಎಲ್ಲ ನೋಡಿದ್ರಲ್ಲ. ನಾನು ಹೇಳಿದ ಪ್ರಕಾರ ಅಂದರೆ ಚೆನ್ನಾಗಿರುತ್ತೆ, ಬಜಾರ್ ಮಾತ್ರ ಚೆನ್ನಾಗಿದೆ. ಇಷ್ಟೇ ಇದೆ ಈ ಎಕ್ಸ್ಪೀರಿಯನ್ಸ್ ಅಂದರೆ ಬೆಂಗಳೂರು. ಮತ್ತು ಲಾಸ್ಟಿಗೆ ಬಂದೆ, ಮತ್ತು ನೋಡಿದೆ ಎಲ್ಲ ಚೋರ್ ಬಜಾರ್. ಇನ್ನೂ ಭಾಳ ತೋರಿಸ್ಬೇಕಂತ ಮಾಡಿದೆ, ಸಮಯ ಏನಂದರೆ ನಮಗೆ ಜಾಸ್ತಿ ಇರಲಿಲ್ಲ. ನೋಡೋ ಅಷ್ಟೆಲ್ಲ ಇತ್ತು. ಅವ್ರಿಗೆ ನಮಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ಪೂರಕ ವಂದನೆಗಳು. ಯಾಕಂದರೆ ಫುಲ್ಲು ಥ್ಯಾಂಕ್ಸ್, ಯಾಕಂದರೆ ಸಪೋರ್ಟ್ ಮಾಡಿದ್ರೆ. ಇನ್ನೂ ನನಗೆ ಸಪೋರ್ಟ್ ಮಾಡಿದಪ್ಪ ಅಂದರೆ ನಿಮಗೆ ಕಮೆಂಟ್ ಮಾಡಿ ಈ ಪ್ಲೇಸ್ ಬೇಕು, ನನಗೆ ಈ ಪ್ಲೇಸ್ ನೋಡ್ಬೇಕು ಅಂದ್ಕೊಂಡಿದ್ರೆ ಆ ಪ್ಲೇಸ್ ನನಗೆ ಆದಷ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಫುಲ್ಲು ಕ್ವಾಲಿಟಿಲಿದ್ದ 4K ಈಗ ಟ್ರೆಂಡಿಂಗ್ ನಡೆಯೋದಂದ್ರೆ 4Kಲಿದ್ದ ತೋರಿಸ್ತೀನಿ ನಿಮಗೆ. ಯಾಕಂದರೆ ಅಲ್ಲೆಲ್ಲಿ ಯಾರ್ಯಾರು ತೋರಿಸ್ತಾರೋ ಕ್ವಾಲಿಟಿ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ನೇ ಇಲ್ಲ. ಆದರೆ ಆಗಲಿ ಡಾಟಾ ಹೋದ್ರೆ ಹೋಗಲಿ ನಿಮ್ಮ ಸಲುವಾಗಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಮತ್ತೊಂದು ಸತ್ತ ಹೃತ್ಪೂರ್ವಕ ವಂದನೆಗಳು. ನಿಮ್ಮೆಲ್ಲ ನೋಡಿರಿ, ನಾನು ಇದೇ ಥರ ಬೆಳೆಸಿ ಕಮೆಂಟ್ ಹಾಕಿರಿ. ಈ ಪ್ಲೇಸ್ಗೆ ಹೋಗಿರಿ, ಈ ಪ್ಲೇಸಿಗಿಲ್ಲ ಅಂತ ಹೇಳಿ ನಾನು ಆ ಪ್ಲೇಸಿಗೆ ಕಂಪಲ್ಸರಿ ಹೋಗ್ತೀನಿ. ಇದೇ ಥರ ಮಾಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಮಾತ್ರ ಮರಿಬೇಡ್ರಿ, ನೋಟಿಸ್ ಹಂಗೆ ಮಾಡ್ಬಿಡಿ. ಯಾಕಂದರೆ ಸಬ್ಸ್ಕ್ರೈಬ್ ಅಂಬೋದು ಫ್ರೀ ಇರ್ತೈತೆ. ಯಾಕಂತ ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ಬೆಲ್ ಬೇಕನ್ನು ಕ್ಲಿಕ್ ಮಾಡಿರಿ ಸಾಕು. ನಿಮ್ಗೆ ನಾನು ಬಿಟ್ಟಿದ ತಕ್ಷಣ ವಿತಿನ್ ಸೆಕೆಂಡ್ನಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಕನ್ನಡ 36 ಅಂತ ಚಾನಲ್ ನೇಮ್ ಬರುತ್ತೆ. ಮತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ನಿಮ್ಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಭಾಳ ಒಂಥರ ಸಿನಿಮಾ ಟ್ಯೂನ್ಲಿಂದ ತೋರಿಸೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಿಮಗೆ ಗೊತ್ತಾಗಬೇಕಲ್ಲ ಈ ಥರ ಹಿಂಗೆ ಐತೆ ಅಂಬೋದು. ನೋಡಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್.